ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರ 2025ರ ವರ್ಷ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 2025ರಲ್ಲಿ 4 ಪ್ರಮುಖ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹು, ಕೇತು ಗ್ರಹಗಳ ರಾಶಿ ಪರಿವರ್ತನೆಯಿಂದ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವಗಳು ಬೀರಲಿವೆ ಅಂತ ನೋಡೋಣ. ಜನವರಿ ತಿಂಗಳಲ್ಲಿ ಗೋಚಾರದಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ ದ್ವಿತೀಯ ಭಾವವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ದಶಮ ಭಾವದಲ್ಲಿ ಶನಿಗ್ರಹದ ಜೊತೆ ಸ್ಥಿತವಾಗಿದೆ. ನಿಮ್ಮ ರಾಶಿಯಲ್ಲಿ ಗುರುಗ್ರಹ, ತೃತೀಯ ಭಾವದಲ್ಲಿ ಮಂಗಳ ಗ್ರಹ, ಪಂಚಮದಲ್ಲಿ ಕೇತು ಗ್ರಹ, ಸಪ್ತಮದಲ್ಲಿ ಬುಧ ಗ್ರಹ, ಅಷ್ಟಮದಲ್ಲಿ ಸೂರ್ಯ ಗ್ರಹ, ಲಾಭಸ್ಥಾನದಲ್ಲಿ ರಾಹು ಗ್ರಹ ಸ್ಥಿತವಾಗಿದೆ. ಮಾರ್ಚ್ 30, 2025ರಂದು ಶನಿಗ್ರಹ ಪರಿವರ್ತನೆಯಾಗಲಿದೆ. ಮೇ 15ಕ್ಕೆ ಗುರುಗ್ರಹ ರಾಶಿ ಪರಿವರ್ತನೆ ಮಾಡಲಿದ್ದಾರೆ. ರಾಹು ಕೇತು ಗ್ರಹಗಳು ಸಹ ಪರಿವರ್ತನೆಯಾಗಲಿದೆ. ಮೊದಲಿಗೆ ಗುರುಗ್ರಹ ನಿಮಗೆ ಯಾವ ರೀತಿಯ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಸ್ಗಳನ್ನು ಕೊಡಲಿದೆ ಅಂತ ನೋಡೋಣ. ಗುರುಗ್ರಹ ಮೇ 15ರವರೆಗೂ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿರುತ್ತಾರೆ. ಗುರು 2025ರಲ್ಲಿ ನಿಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಾರೆ, ಒಳ್ಳೆ ಮೆಚುರಿಟಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ. ವೃಷಭ ರಾಶಿಯವರಿಗೆ ಮೇ ತಿಂಗಳವರೆಗೂ ಮದುವೆ ಸೆಟ್ ಆಗುವಂತಹ ಯೋಗವಿದೆ. ಮದುವೆಗೆ ಮಾತುಕತೆಗಳು ಗಟ್ಟಿಯಾಗುತ್ತವೆ. ಗುರುವಿನ ದೃಷ್ಟಿ ನಿಮ್ಮ ಪಂಚಮ ಭಾವದ ಮೇಲಿರುವುದರಿಂದ ಸಂತಾನ ಭಾಗ್ಯವು ತೋರಿಸ್ತಾ ಇದೆ. ಮಕ್ಕಳ ನಿರೀಕ್ಷೆಯಲ್ಲಿರುವಂತಹ ವೃಷಭ ರಾಶಿಯವರಿಗೆ ಸಂತಾನ ಯೋಗವಿದೆ. ಮೇ 15ಕ್ಕೆ ಗುರುಗ್ರಹ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತದೆ. ನಿಮಗೆ ಹಣಕಾಸು ಚೆನ್ನಾಗಿ ಬರುವಂತಹ ವರ್ಷವಿದು. ಧನಕಾರಕ ಗುರುಗ್ರಹ ಧನಸ್ಥಾನಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ತುಂಬ ಚೆನ್ನಾಗಿರುತ್ತದೆ. ವೃಷಭ ರಾಶಿಯವರಿಗೆ ನಿಮ್ಮ ಕೈಯಲ್ಲಿ ಹಣವಿದ್ದರೆ ಒಂದು ರೀತಿಯ ನೆಮ್ಮದಿ, ತೃಪ್ತಿ ಇರುತ್ತದೆ. ತುಂಬ ಪ್ರೊಟೆಕ್ಟಿವ್ ಆಗಿರ್ತೀರ. ನಿಮ್ಮ ಬಳಿ ಹಣ ಇದ್ದರೆ ತುಂಬ ಪ್ರೊಟೆಕ್ಟಿವ್ ಆಗಿ ಫೀಲ್ ಆಗ್ತೀರಾ. 2025 ಮೇ ತಿಂಗಳ ನಂತರ ನೀವು ನಿರೀಕ್ಷಿಸಿದಂತಹ ಹಣಕಾಸು ನಿಮ್ಮ ಕೈ ಸೇರುತ್ತದೆ. ನಿಮ್ಮ ಸೇವಿಂಗ್ಸಲ್ಲಿ ಇನ್ಕ್ರೀಸ್ ಆಗುತ್ತದೆ. ಮೇ ತಿಂಗಳ ನಂತರ ನೀವು ಲೋನ್ಗಳನ್ನು ತೆಗೆದುಕೊಳ್ಳುತ್ತೀರಾ. ಹೋಮ್ ಲೋನ್ ಆಗಿರಬಹುದು, ವೆಹಿಕಲ್ ಲೋನ್ ಆಗಿರಬಹುದು. ಈ ರೀತಿ ಯಾವುದಾದರೂ ಲೋನ್ಗಳನ್ನು ತೆಗೆದುಕೊಳ್ಳುವಂತಹ ಯೋಗ ತೋರಿಸ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ಬಾಂಧವ್ಯ, ಅನ್ಯೋನ್ಯತೆ ಬಹಳ ಸುಮಧುರವಾಗಿರುತ್ತದೆ. ಗುರುವಿನ ದೃಷ್ಟಿ ನಿಮ್ಮ 6ನೇ ಭಾವದ ಮೇಲಿರುವುದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ನಾಲೆಡ್ಜ್ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಚೇಂಜಸ್ಗಳನ್ನು ಕಾಣುತ್ತೀರಾ. ಗುರುವಿನ ದೃಷ್ಟಿ ಅಷ್ಟಮ ಭಾವದ ಮೇಲಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗಬಹುದು, ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಆಗಬಹುದು, ಲಿವರ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುವುದರಿಂದ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ, ವ್ಯಾಯಾಮವನ್ನು ಮಾಡಿ, ಉತ್ತಮ ನಿದ್ರೆ ಮಾಡಿ, ಧ್ಯಾನ ಮಾಡಿ, ಜಂಕ್ ಫುಡ್, ಫಾಸ್ಟ್ ಫುಡ್ಗಳಿಂದ ದೂರ ಇದ್ದರೆ ನಿಮ್ಮ ಆರೋಗ್ಯವನ್ನು ತುಂಬ ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಗುರುಗ್ರಹ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆ ನೇಮ್ ಆ್ಯಂಡ್ ಫೇಮನ್ನು ಕೊಡುತ್ತಾರೆ. 2025ರಲ್ಲಿ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಮೇಲಧಿಕಾರಿಯಾಗಲಿ, ನಿಮ್ಮ ಬಾಸ್ ಆಗಲಿ, ನಿಮ್ಮ ಆಫೀಸಲ್ಲಿರುವಂತಹ ಕೊಲೀಗ್, ಕೋವರ್ಕರ್ಸ್ ನಿಮ್ಮನ್ನು ಪ್ರಶಂಸೆ ಮಾಡುತ್ತಾರೆ. 2025ರಲ್ಲಿ ಗುರುಗ್ರಹದ ಆಶೀರ್ವಾದದಿಂದ ಹೆಚ್ಚಿನ ಧನಲಾಭ ಮಾಡಿದರೂ ನಿಮಗೆ ಶತ್ರುಗಳು ಹೆಚ್ಚಾಗುತ್ತಾ ಹೋಗುತ್ತಾರೆ. ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆಯಲ್ಲಿಯೂ ಸಹ ಹೆಚ್ಚಳವಾಗುತ್ತಾ ಹೋಗುತ್ತದೆ. ವೃಷಭ ರಾಶಿಯವರು ಮೇ 15ರ ನಂತರ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಆಗಲಿ, ನಿಮ್ಮ ಪರ್ಸನಲ್ ಲೈಫಲ್ಲಿ ಆಗಲಿ ಅನಾವಶ್ಯಕ ವಾದ ವಿವಾದಗಳನ್ನು, ಆರ್ಗ್ಯುಮೆಂಟ್ಸ್ಗಳನ್ನು ಮಾಡಲು ಹೋಗಬೇಡಿ. ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಎರಡನೆಯದಾಗಿ ವೃಷಭ ರಾಶಿಯವರಿಗೆ ಶನಿಗ್ರಹದ ರಾಶಿ ಪರಿವರ್ತನೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದೆ ಅಂತ ನೋಡೋಣ. ಶನಿಗ್ರಹ ವೃಷಭ ರಾಶಿಯವರಿಗೆ ನವಮಾಧಿಪತಿ ಹಾಗೂ ದಶಮಾಧಿಪತಿಯಾಗಿ ಮಾರ್ಚ್ 29ರವರೆಗೂ ದಶಮ ಭಾವದಲ್ಲಿಯೇ ಸ್ಥಿತವಾಗಿರುತ್ತಾರೆ. ಮಾರ್ಚ್ 30ಕ್ಕೆ ಶನಿಗ್ರಹ ನಿಮ್ಮ ಲಾಭಸ್ಥಾನಕ್ಕೆ ಪ್ರವೇಶಿಸಿದಾಗ ನೀವು ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು, ಕಬ್ಬಿಣದ ಮಷಿನ್ಗಳನ್ನು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಸ್ತುಗಳನ್ನು, ವಾಹನಗಳನ್ನು ಖರೀದಿ ಮಾಡುತ್ತೀರಾ. ಟಿಪ್ಪರ್, ಕ್ರಷರ್, ಬ್ಲ್ಯಾಕ್ ಸ್ಯಾಂಡ್ ಬಿಸ್ನೆಸ್ ಮಾಡುವವರಿಗೆ ಹೆಚ್ಚಿನ ಧನಲಾಭವನ್ನು ತೋರಿಸ್ತಾ ಇದೆ.
ದಶಮಾಧಿಪತಿ ಲಾಭಸ್ಥಾನಕ್ಕೆ ಸಂಚಾರ ಮಾಡಿದಾಗ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಇರುವವರಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಮಾರ್ಚ್ ತಿಂಗಳ ನಂತರ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಶನಿ ಗ್ರಹ ನಿಮ್ಮ ಲಾಭಸ್ಥಾನದಲ್ಲಿ ಕುಳಿತುಕೊಂಡು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು, ಗ್ರೋತನ್ನು ಕೊಟ್ಟೇ ಕೊಡುತ್ತಾರೆ. ಶನಿ ಗ್ರಹ ತಾನು ಕುಳಿತಂತಹ ಭಾವವನ್ನು ವೃದ್ಧಿಸುತ್ತಾರೆ. ದೃಷ್ಟಿಸುವ ಮನೆಗೆ ಸ್ವಲ್ಪ ನೆಗೆಟಿವ್ ರಿಸಲ್ಟ್ಗಳನ್ನು ಕೊಡುತ್ತಾರೆ. ಮೂರನೆಯದಾಗಿ ರಾಹುಕೇತುಗಳ ಬದಲಾವಣೆ ವೃಷಭ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ. ರಾಹು ಗ್ರಹ ಮೇ 18, 2025ಕ್ಕೆ ಲಾಭಸ್ಥಾನದಿಂದ ದಶಮ ಭಾವಕ್ಕೆ ಹಿಮ್ಮುಖವಾಗಿ ಸಂಚಾರ ಮಾಡುತ್ತದೆ. ರಾಹುಕೇತುಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಸಂಚಾರವನ್ನು ಮಾಡುವುದು. ಕೇತು ಪಂಚಮ ಸ್ಥಾನದಿಂದ ಚತುರ್ಥ ಭಾವಕ್ಕೆ ಪ್ರವೇಶಿಸಲಿದೆ. ರಾಹು ನಿಮ್ಮ ದಶಮ ಸ್ಥಾನದಲ್ಲಿ ಸಂಚಾರ ಮಾಡಿದಾಗ 18 ವರ್ಷಗಳ ನಂತರ ರಾಹು ನಿಮ್ಮ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡಲಿದೆ. ರಾಹು 1.5 ವರ್ಷಕ್ಕೆ ಒಂದು ಬಾರಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುತ್ತದೆ. ರಾಹು ಗ್ರಹ ವೃಷಭ ರಾಶಿಯವರಿಗೆ ಒಳ್ಳೆ ಸ್ಮಾರ್ಟ್ನೆಸ್ಸನ್ನು, ಟೆಕ್ನಿಕಲ್ ನಾಲೆಡ್ಜನ್ನು ಕೊಡುತ್ತದೆ. ವೃಷಭ ರಾಶಿಯವರು ಮೇ 18ರಿಂದ ಹಾರ್ಡ್ ವರ್ಕ್ ಅಲ್ಲ ಸ್ಮಾರ್ಟ್ ವರ್ಕ್ ಮಾಡಲು ಪ್ರಾರಂಭ ಮಾಡ್ತೀರಾ. ರಾಹು ಅಂದರೆ ಶಾರ್ಟ್ ಕಟ್, ಸ್ಮಾರ್ಟ್ನೆಸ್, ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ವೃಷಭ ರಾಶಿಯವರು. ನಿಮಗೆ ನಿಮ್ಮ ಬಾಸ್ ಹಾಗೂ ನಿಮ್ಮ ಕೊಲೀಗ್, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಇರುವವರು ಪ್ರಶಂಸೆಯನ್ನು ಮಾಡುತ್ತಾರೆ. ಮಾರ್ಚ್ 30ರ ನಂತರ ರಾಶಿಯ ಮೇಲೆ ಶನಿಗ್ರಹದ ದೃಷ್ಟಿ ಬೀಳುವುದರಿಂದ ನೀವು ಓವರ್ ಥಿಂಕಿಂಗ್ ಮಾಡ್ತೀರಾ, ಆಂಗ್ಸೈಟಿಗೆ ಒಳಗಾಗ್ತೀರಾ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತೀರಾ. ಟೆನ್ಷನ್ಗಳನ್ನು, ಸ್ಟ್ರೆಸ್ಗಳನ್ನು ಮಾಡಿಕೊಳ್ಳುವುದು ಬೇಡ. ಓವರ್ ಥಿಂಕ್ ಮಾಡುವುದನ್ನು ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ. ಮಾರ್ಚ್ ತಿಂಗಳ ನಂತರ ವೃಷಭ ರಾಶಿಯವರು ಡೀಪ್ ನಾಲೆಡ್ಜನ್ನು, ಡಿಟೆಕ್ಟಿವ್ ಪುಸ್ತಕಗಳನ್ನು, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಇಂಟ್ರೆಸ್ಟ್ ಹೆಚ್ಚಾಗಬಹುದು. ಧಾರ್ಮಿಕ ಪುಸ್ತಕಗಳ ಅಧ್ಯಯನ ಮಾಡುವಂತಹ ಮನಸ್ಸಾಗುತ್ತದೆ. ಕೇತು ಗ್ರಹ ನಿಮ್ಮ ಚತುರ್ಥ ಭಾವಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ವೈರಾಗ್ಯದ ಭಾವನೆ ಮೂಡುತ್ತದೆ. ಆಧ್ಯಾತ್ಮದ ಕಡೆ ನಿಮ್ಮ ಮನಸ್ಸು ವಾಲುತ್ತದೆ. ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಲಕ್ಸುರಿಯಸ್ ಜೀವನ, ರುಚಿಕರವಾದಂತಹ ಆಹಾರ, ದುಡ್ಡಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡುತ್ತೀರಾ. 2025ರಲ್ಲಿ ಒಳ್ಳೆ ಹಣದ ದುಡಿಮೆಯಾಗುತ್ತದೆ. ಹಣ ನಿಮ್ಮ ಕೈ ಸೇರಿದ ನಂತರ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಹುಡುಕುತ್ತಾ ಹೋಗ್ತೀರಾ. ಈ ಕಾರಣಕ್ಕಾಗಿ ತುಂಬ ಸ್ಪಿರಿಚುವಲ್ ಆಗಿರ್ತೀರಾ. ಆಧ್ಯಾತ್ಮ, ಧಾರ್ಮಿಕತೆಯ ಕಡೆಗೆ ನಿಮ್ಮ ಮನಸ್ಸು ವಾಲುತ್ತದೆ. ವೃಷಭ ರಾಶಿಯವರು ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಶುಕ್ರನ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಮತ್ತೊಮ್ಮೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ, ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.